ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅತಿ ಹೆಚ್ಚು ಬಳಕೆಯಾಗುವ ರ್ಯಾಂಟೆಕ್ ಮಾತ್ರೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಮಾತ್ರೆಯ ಉಪಯೋಗಗಳೇನು, ಇದನ್ನು ಯಾವಾಗ ತೆಗೆದುಕೊಳ್ಳಬೇಕು ಮತ್ತು ಇದರ ಅಡ್ಡ ಪರಿಣಾಮಗಳೇನು ಎಂಬುದನ್ನು ಈ 2 ನಿಮಿಷದ ವಿಡಿಯೋದಲ್ಲಿ ನೋಡೋಣ. ರ್ಯಾಂಟೆಕ್ ಎಂಬುದು ಬ್ರ್ಯಾಂಡ್ ಹೆಸರು, ಆದರೆ ಇದರಲ್ಲಿರುವ ಮುಖ್ಯ ಔಷಧಿ ರೆನ್ಟಿಡಿನ್. ಇದು ನಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವ ಆಮ್ಲ ಅಥವಾ ಆಸಿಡ್ ಪ್ರಮಾಣವನ್ನು ಕಡಿಮೆ ಮಾಡುವ H2 ಬ್ಲಾಕರ್ ಗುಂಪಿಗೆ ಸೇರಿದ ಔಷಧಿಯಾಗಿದೆ. ಇತರ ಬ್ರ್ಯಾಂಡ್ಗಳ ಹೆಸರುಗಳು: ಅಸಿಲಾಕ್, ಜಿಂಟಾಕ್, ಆರ್ಲಾಕ್, ಹಿಸ್ಟಾಕ್. ರ್ಯಾಂಟೆಕ್ ಮಾತ್ರೆಗಳನ್ನು ಈ ಕೆಳಗಿನ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ: ಎದೆಯುರಿ, ಅಸಿಡಿಟಿಯಿಂದ ಎದೆಯಲ್ಲಿ ಉರಿ ಕಾಣಿಸಿಕೊಂಡಾಗ, ಗ್ಯಾಸ್ಟ್ರಿಕ್ ಅಲ್ಸರ್, ಹೊಟ್ಟೆ ಅಥವಾ ಕರುಳಿನಲ್ಲಿ ಹುಣ್ಣುಗಳಾಗಿದ್ದರೆ, ಕರ್ಡ್ ತಿಂದ ಆಹಾರ ಮತ್ತು ಆಸಿಡ್ ಗಂಟಲಲ್ಲಿ ವಾಪಸ್ ಬರುವ ಸಮಸ್ಯೆ, ಜೀರ್ಣಕ್ರಿಯೆ ತೊಂದರೆ, ಅತಿಯಾದ ಆಸಿಡ್ನಿಂದ ಉಂಟಾಗುವ ಅಜೀರ್ಣ ನಿವಾರಣೆ. ಸಾಮಾನ್ಯವಾಗಿ ರ್ಯಾಂಟೆಕ್ 150 mg ಅಥವಾ 300 mg ಡೋಸೇಜ್ನಲ್ಲಿ ಲಭ್ಯವಿರುತ್ತದೆ. ಉತ್ತಮ ಫಲಿತಾಂಶಕ್ಕಾಗಿ ಇದನ್ನು ಆಹಾರ ಸೇವಿಸುವ 30 ನಿಮಿಷಗಳ ಮೊದಲು ತೆಗೆದುಕೊಳ್ಳಬೇಕು. ದಿನಕ್ಕೆ ಎಷ್ಟು ಬಾರಿ ತೆಗೆದುಕೊಳ್ಳುವುದು ನಿಮ್ಮ ವೈದ್ಯರ ಸಲಹೆಯ ಮೇರೆಗೆ ನಿರ್ಧರಿಸುವುದು ಸೂಕ್ತ. ಕೆಲವರಿಗೆ ಈ ಮಾತ್ರೆಯಿಂದ ತಲೆನೋವು, ಅತಿಸಾರ ಅಥವಾ ಮಲಬದ್ಧತೆ ಕಾಣಿಸಿಕೊಳ್ಳಬಹುದು. ಗರ್ಭಿಣಿಯರು, ಹಾಲು ಉಣಿಸುವ ತಾಯಂದಿರು ಮತ್ತು ಮೂತ್ರಪಿಂಡದ ಸಮಸ್ಯೆ ಇರುವವರು ವೈದ್ಯರ ಅನುಮತಿ ಇಲ್ಲದೆ ಇದನ್ನು ಬಳಸಬೇಡಿ. ಇತ್ತೀಚಿನ ಸುರಕ್ಷತಾ ನಿಯಮಗಳ ಪ್ರಕಾರ ಈ ಮಾತ್ರೆಯನ್ನು ತೇವಾಂಶವಿಲ್ಲದ ಜಾಗದಲ್ಲಿ ಇಡುವುದು ಬಹಳ ಮುಖ್ಯ. ನೆನಪಿಡಿ, ಯಾವುದೇ ಔಷಧಿಯನ್ನು ವೈದ್ಯರ ಚೀಟಿ ಇಲ್ಲದೆ ದೀರ್ಘಕಾಲ ಬಳಸಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಇಂತಹ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.